ಮೈಸೂರಿನ ವಿಜಯನಗರದ ಕೃಷ್ಣದೇವರಾಯ ಸರ್ಕಲ್ನಲ್ಲಿರುವ ಶ್ರೀಕೃಷ್ಣ ದೇವರಾಯರ ಪ್ರತಿಮೆಗೆ ಶ್ರೀ ಕೈವಾರ ತಾತಯ್ಯ ಬಲಿಜ ನಾಯುಡು ಒಕ್ಕೂಟದ ವತಿಯಿಂದ ಶ್ರೀಕೃಷ್ಣ ದೇವರಾಯರ ಜನ್ಮದಿನಾಚರಣೆಯ ಪ್ರಯುಕ್ತ ಶ್ರೀಕೃಷ್ಣ ದೇವರಾಯರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿ ನಂತರ ಲಘು ಉಪಹಾರ ಮತ್ತು ಸಿಹಿ ವಿತರಣೆ ಮಾಡುವ ಮೂಲಕ ಶ್ರೀಕೃಷ್ಣ ದೇವರಾಯರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಶ್ರೀ ಕೈವಾರ ತಾತಯ್ಯ ಬಲಿಜ ನಾಯುಡು ಒಕ್ಕೂಟ ಮೈಸೂರು ವತಿಯಿಂದ ನಾವು ಇದು 9ನೇ ವರ್ಷದಿಂದ ನಾವು ಶ್ರೀ ಕೃಷ್ಣದೇವರಾಯರ ಜಯಂತಿಯನ್ನು ಆಚರಣೆ ಮಾಡಿಕೊಂಡು ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡ್ಬಂದಿದ್ದೀವಿ. ಅವರು ನಮ್ಮ ಬಲಿಜ ಜನಾಂಗದವರು, ನಮ್ಮ ಬಲಿಜ ಕುಲ ತಿಲಕ ಆಗಿರೋದ್ರಿಂದ ಸುಮಾರು ಜನ ಕನ್ಫ್ಯೂಷನ್ ಇತ್ತು. ನಾವು ಅದನ್ನು ದಾಖಲೆಗಳು ಎಲ್ಲ ಹುಡುಕಿ ನಮಗೆ ಕನ್ಫರ್ಮೇಷನ್ ಆದಮೇಲೆ ನಾವು ಜಯಂತಿಯನ್ನು ಸ್ಟಾರ್ಟ್ ಮಾಡಿಕೊಂಡು ಇದು 9ನೇ ವರ್ಷ ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ. ನಾವು ಏನು ಜನಾಂಗದವ್ರಿಗೆ ಏನು ಹೇಳೋದಂದರೆ ಮೈಸೂರಲ್ಲಿ ಹೆಚ್ಚು ಕಡಿಮೆ ಒಂದು 40,000 ಜನ ನಮ್ಮ ಜನಸಂಖ್ಯೆ ಇದೆ. ಅದರ ಮೈಸೂರು ಮತ್ತು ಕೊಡಗು ಭಾಗ ಎರಡೂ ಸೇರಿಸಿದ್ರೆ ಒಂದು 40,000 ಜನಸಂಖ್ಯೆ ಇದೆ. ನಮ್ಮ ಜನಾಂಗದವರು ಜಯಂತಿಗೆ ಬಂದು ಆಚರಣೆ ಮಾಡಿಕೊಂಡು ನಮ್ಮ ಜಯಂತಿಯನ್ನು ಯಶಸ್ವಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಕೃಷ್ಣದೇವರಾಯರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂದು 20 ವರ್ಷ 1529ರವರೆಗೆ ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಕರ್ನಾಟಕ ಅಂತ ಹೇಳೋಕ್ಕಾಗಲ್ಲ, ದಕ್ಷಿಣ ರಾಜ್ಯ ಅಂದರೆ ಚಕ್ರವರ್ತಿ ಸಾಮ್ರಾಟರು ಶ್ರೀ ಕೃಷ್ಣದೇವರಾಯರು ಅಂತ ಹೇಳ್ಬೋದು. ಸೊ ಅವರು ಚಕ್ರವರ್ತಿ ಏನಕ್ಕೆ ಅಂತಂದರೆ ಅವರು 64 ಯುದ್ಧ ಮಾಡಿದರು. ಇದುವರೆಗೆ 64 ಯುದ್ಧದಲ್ಲಿ ಒಂದು ಯುದ್ಧನೂ ಅವರು ಸೋಲಿಲ್ದರ ಸರ್ದಾರ ಅಂದರೆ ಶ್ರೀ ಕೃಷ್ಣದೇವರಾಯರು ಅಂತ ಹೇಳ್ಬೋದು. ಆ ಸಮಯದಲ್ಲಿ ನಮ್ಮ ಏನು ವಿಜಯನಗರ ಸಾಮ್ರಾಜ್ಯ ಇತ್ತು, ಸುವರ್ಣ ಯುಗ ಅಂತ ಹೇಳ್ಬೋದು. ಆ ಸುವರ್ಣ ಯುಗದಲ್ಲಿ ಬೀದಿಲಿ ಮುತ್ತು, ರತ್ನ, ಹವಳ, ಚಿನ್ನ, ಏನು ಇವು ವಜ್ರ ಇರ್ಬೋದು ಎಲ್ಲ ಬೀದಿಲಿ ಅಳಿತಾಯಿದ್ರು. ನಿಮಗೆ ಬಡವರು ಅನ್ನೋದೇ ಇರಲಿಲ್ಲ. ಇವತ್ತಿನ ದಿವಸ GDP ಏನಂತ ಕರೀತಾರೆ, GDP ಹೆಚ್ಚು ಕಡಿಮೆ 64% ಇತ್ತು ಅಂತ ಒಂದು ದಾಖಲೆಯಲ್ಲಿದೆ ಇವತ್ತಿನ ದಿವಸ. ಅಂದರೆ GDP ಬಗ್ಗೆ ಗೊತ್ತಿಲ್ಲ ಅಂದರೆ ಒಂದು ಆವತ್ತಿನ ದಿವಸ ಕ್ಯಾಲ್ಕುಲೇಷನ್ ಮಾಡಿ ಬರೆದಿದ್ದಾರೆ. ಅಷ್ಟು ಶ್ರೀಮಂತ ರಾಜ್ಯವಾಗಿತ್ತು ವಿಜಯನಗರ ಸಾಮ್ರಾಜ್ಯ. ಏನಂತಂದರೆ ಆ ಕಡೆಯಿಂದ ತೊಗೊಂಡು ಅಕ್ಬರು ಬಾಬರ್ ಆಗಲಿ ಏನೋ ಉತ್ತರದಿಂದ ದಕ್ಷಿಣಕ್ಕೆ ಬರೋಕ್ಕೆ ಹೆದರ್ತಾಯಿದ್ರು. ಯಾಕಂದರೆ ಶ್ರೀ ಕೃಷ್ಣದೇವರ ಹತ್ರ ಹೆಚ್ಚು ಕಡಿಮೆ ಇವತ್ತಿನ ದಿವಸ ನಮ್ಮ ಮೈಸೂರು ಸಿಟಿ ಪಾಪ್ಯುಲೇಷನ್ ಏನು 12 ಲಕ್ಷ ಇದೆ, 12 ಲಕ್ಷ ಒಂದು ದಂಡೆ ಇತ್ತು ಅವ್ರಿಗೆ. 12 ಲಕ್ಷ ಜನ ಅವ್ರಿಗೆ ಒಂದು ದಂಡಿತ್ತು. ಅವ್ರಿಗೆ ಯಾರು ಅವ್ರ ಕಡೆ ಮುಖ ಮಾಡಿ ತಿರ್ಗಕ್ಕೂ ಅಷ್ಟು ಹೆದರ್ತಾಯಿದ್ರು. ಅಂಥ ಪವರ್ಫುಲ್ಲು ಕಿಂಗ್ಡಮ್ಮು, ಪವರ್ಫುಲ್ಲು ಒಂದು ಚಕ್ರಾಧಿಪತಿ ಅಂತಂದರೆ ಅವರು ಏನು ನಮ್ಮ ಶ್ರೀ ಕೃಷ್ಣದೇವರಾಯರು. ಅವರು ಕಳಿಂಗನೂ ಗೆದ್ದಿದ್ರು. ಕಳಿಂಗ ಅಶೋಕ ಅವರು ಗೆದ್ದರು, ಆದರೆ ಕಾಲಕ್ರಮೇಣ ಅವರು ಗೆದ್ದು ಒಂಥರ ಸೋತಂಗಾಯಿತು. ಆದರೆ ಕಳಿಂಗನ ಶ್ರೀ ಕೃಷ್ಣದೇವರಾಯರು 7 ವರ್ಷ ಹೋರಾಟ ಮಾಡಿ ಗೆದ್ದಿದ್ದಾರೆ ಕಳಿಂಗ ರಾಜ್ಯವನ್ನು. ಒಕ್ಕೂಟದ ಪರವಾಗಿ ಶ್ರೀ ಕೈವಾರ ತಾತಯ್ಯ ಬಲಿಜ ನಾಯುಡು ಒಕ್ಕೂಟದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. 9ನೇ ವರ್ಷ ಜಯಂತಿ ಮಾಡ್ತಾಯಿದ್ದೀವಿ ಮೇಡಮ್. ಆ ಜಯಂತಿ ಬಂದು 554ನೇ ವರ್ಷದ ಜಯಂತಿ ಮೇಡಮ್. ನಾವು ನಮ್ಮ ಮೈಸೂರು ನಗರದಲ್ಲಿ ಕೃಷ್ಣದೇವರಾಯರ ಸ್ಟ್ಯಾಚು ಇರೋದು ಇದು ಒಂದೇ ನಮಗೆ. ನಾವು ಬೆಂಗಳೂರು ನಗರದಲ್ಲಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಕೆಂಪೇಗೌಡರ ಸ್ಟ್ಯಾಚು ಅತಿ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ ಕರ್ನಾಟಕದ ಒಬ್ಬ ಹೆಮ್ಮೆಯ ಸಾಮ್ರಾಟರಾದ ಶ್ರೀಕೃಷ್ಣದೇವರಾಯರದ್ದು ಒಂದು ಅದ್ಭುತವಾದ ಸ್ಟ್ಯಾಚು ನಮ್ಮ ವಿಧಾನಸೌಧದ ಮುಂಭಾಗ ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿಗಳಿಗೆ ಮತ್ತು ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ನಮ್ಮ ಜನಾಂಗದ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. 9,000 ಗಜಪಡೆ, 9,000 ಗಜಪಡೆ, 12,000 ಅಶ್ವಪಡೆ, ಆಯಿತಾ. ಆಮೇಲೆ 2 ಲಕ್ಷ ಜನ ತನಕನೂ ಸೈನಿಕರು, ಕಾಲಾಳುಗಳು ಕರಿತಾಯಿದ್ದು. ಆ ರೀತಿ ಸೈನ್ಯ ಇದ್ದಾಗ ಎಲ್ಲ ಹೇಳ್ತಾಯಿದ್ದು ಇಷ್ಟೇ ಸೈನ್ಯ ನಮ್ಮ ಕೃಷ್ಣದೇವರಾಯ ಇದ್ದಿದ್ದು. ಆಮೇಲೆ ಇನ್ನೊಂದು ಮಾಹಿತಿ ಪ್ರಕಾರ ಇದಿಷ್ಟು ಈ ಪಡೆ ಇದೆಯಲ್ಲ, ಅದೆಲ್ಲ ಬರೀ ಕೇವಲ ಅವರ ಅಂಗರಕ್ಷಕ ಪಡೆ. ಅದು ಅವರ ಕೃಷ್ಣದೇವರಾಯರದ ಅಂಗರಕ್ಷಕ ಪಡೆ ಮಾತ್ರ ಇಷ್ಟಿರೋದು. ಇನ್ನು ಅವ್ರ ಸೈನ್ಯ ಎಷ್ಟಿರ್ಬೋದು ಊಹೆ ಮಾಡಿ. ಒಂದು ನಮ್ಮ ಕೃಷ್ಣದೇವರಾಯರದು ಪ್ರತಿಮೆ ಏನಿದೆ ಅದನ್ನು ಬೆಂಗಳೂರಿನಲ್ಲೂ ಸ್ಥಾಪನೆ ಮಾಡಬೇಕು. ಈ ವಿಷಯದಲ್ಲಿ ಕೂಡ ನಾನು ಅವರ ಮಾತಿಗೆ ಸಹಮತ ಇದೆ. ನಾವೆಲ್ಲರೂ ಇದ್ರ ಬಗ್ಗೆ ಹೋರಾಟನೂ ಕೂಡ ಮಾಡ್ತೀವಿ. ನಾವು ಬಲಿಜ ನಾಯುಡು ಒಕ್ಕೂಟ ಸಮಿತಿಯಿಂದ ಕೃಷ್ಣದೇವರಾಯ ಅವ್ರ ಬಗ್ಗೆ ಮಾತಾಡೋದಕ್ಕೆ ಎಲ್ಲರಿಗೂ ಗೊತ್ತಿದೆ. ಅದು ಇತಿಹಾಸ ಓದ್ದವರಿಗೆ ಎಲ್ಲ ಗೊತ್ತಿದೆ. ಇದು ಬರೀ ಮುತ್ತು ರತ್ನ ಅಳೆದು ಮಾರ್ತಾಯಿದ್ರು ಅಂತ ಒಂದೇ ಅಲ್ಲ, ಅವರು ದಾಸ ಸಾಹಿತ್ಯಕ್ಕೂ ಒತ್ತು ಕೊಟ್ಟಿದ್ದರು. ಪುರಂದರದಾಸರು, ಕನಕದಾಸರು ಮತ್ತು ಬೇರೆ ಎಲ್ಲ ನಮ್ಮ
ಏನು ದಾಸರ ಪದಗಳು ಹಾಡ್ತೀವಿ ಅವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದರು. ಕೃಷ್ಣದೇವರಾಯರ ಬಗ್ಗೆ ಕುವೆನ ಸಾಂಗ್ ಅನ್ನೋನು ಬಂದು ನಮ್ಮ ಕೃಷ್ಣದೇವರಾಯರ ಆಸ್ಥಾನವನ್ನು ಮತ್ತು ಅವ್ರ ರಾಜ್ಯನ ಹೊಗಳಿದ್ದಾನೆ. ಇದು ಹಿಸ್ಟ್ರಿಲೆಲ್ಲ ಕಂಡು ಬಂದಿದೆ. ಸರ್ಕಾರಕ್ಕೆ ನಾವು ಇದನ್ನು ವಿದ್ಯುಕ್ತವಾಗಿ ನಮಗೆ ಇದಕ್ಕೊಂದು ದಿನ ರಜಾ ಘೋಷಣೆ ಮಾಡಿ ಕೃಷ್ಣದೇವರಾಯ ಜಯಂತಿನ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲೆಲ್ಲ ಹಲವಾರು ಇಂಡಿಯಾ ಆಚರಿಸಬೇಕು ಅಂತ ನಾವು ಕೇಳ್ಕೊಳ್ಳೋಕ್ಕೆ ಇಚ್ಛಪಡ್ತೀನಿ. ಕೃಷ್ಣದೇವರಾಯರು ಎಷ್ಟು ವಿಜೃಂಭಣೆಯಿಂದ ಅವರು ರಾಜ್ಯಭಾರ ಮಾಡಿದರು ಅಂತ ಇವತ್ತಿನ ದಿನ ಅವರ ಜನ್ಮ ಜಯಂತಿನ ನಾವು ಅಷ್ಟೇ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ಕುಲಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಈ ಒಂದು ದಿನ ನಮ್ಮ ಹಬ್ಬ ಅಂತ ತಿಳ್ಕೊಂಡು ಎಲ್ಲರೂ ಬಂದು ಈ ಒಂದು ಜನ್ಮ ಜಯಂತಿಯನ್ನು ಆಚರಿಸೋಕ್ಕೆ ಸಹಕಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮತ್ತು ಸರ್ಕಾರಕ್ಕೆ ಏನು ಅಂದರೆ ಕೃಷ್ಣ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕು ಅನ್ನೋದೊಂದು ನನ್ನೊಂದು ಮನವಿ. ಎಲ್ಲ ರಾಜ್ಯಗಳಲ್ಲೂ ಆಚರಣೆ ಮಾಡಬೇಕು ಅಂತ ಕೇಳ್ಕೊತೀವಿ. ಮತ್ತು ಅವರ ಮಹಾನ್ ವ್ಯಕ್ತಿಗಳ ಅವರ ಸಾಧನೆಯನ್ನು ನಮ್ಮ ಪುಸ್ತಕದಲ್ಲಿ ಅಳವಡಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರಚಾರ ಆಗುತ್ತೆ. ಅಂತಹ ಮಹಾನ್ ವ್ಯಕ್ತಿಗಳ ಸಾಧನೆಯನ್ನು ನಾವು ಆದರ್ಶ ವ್ಯಕ್ತಿಗಳಾಗಿ ತಗೋಬೇಕು. ಇದನ್ನು ಇತ್ತೀಚಿನ ಜನಗಳಲ್ಲಿ ಯುವಕರಲ್ಲಿ ಅಂಥ ಸ್ಫೂರ್ತಿನ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ರಾಜ್ಯ ಸರ್ಕಾರ ಇಂಥ ಒಂದು ಮಹಾನ್ ವ್ಯಕ್ತಿಗಳ ದಿನಾಚರಣೆನ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಈ ಜನಾಂಗ ಅಂತಲ್ಲ ಇಡೀ ನಮ್ಮ ಅಂತಹ ಮಹಾನ್ ಸಾಧಕರಿಗೆ ಮತ್ತು ಅಂಥ ಮಹಾನ್ ಪರಾಕ್ರಮ ರಾಜರಿಗೆ ಇವತ್ತಿನ ದಿನ ನಾವು ಈ ಒಂದು ಗೌರವನ ಸಲ್ಲಿಸ್ತಾ ಇದ್ದೀವಿ ಈ ದಿನವನ್ನು ಆಚರಣೆ ಮಾಡೋದ್ರ ಮುಖಾಂತರ. ಕೃಷ್ಣದೇವರಾಯರು 5 ಲ್ಯಾಂಗ್ವೇಜ್ ಮಾತಾಡೋರು. ಆಮೇಲೆ ಸುಮಾರು ಜನ ಹೇಳ್ತಾರೆ ಅವರು ತುಳುವ ಇದು ಮಾಡ್ತಾರೆ ಅಂತ. ಆದರೆ ಅವ್ರ ತಂದೆಯವರು ನರಸನಾಯಕ ಅಂತ. ನಾಯಕ ಅಂದರೆ ಆಗಿನ ಕಾಲದಲ್ಲಿ ಪಟ್ಟ ಅದು ಅಷ್ಟೇ. ನಾಯಕ ಅಂದರೆ ಪಟ್ಟ, ಅದು ಕ್ಯಾಸ್ಟ್ ಅಲ್ಲ. ಅವರು ಚಂದ್ರಗಿರಿಯಿಂದ ಕೋಸ್ಟಲ್ ರೀಜನ್ ಗುಂಟೂರು ಭಾಗ, ಕೇರಳ ಭಾಗ ಏನಿದೆ